23 ಇವರು ಏನು ಆದೇಶ ಬಂತು, ನನ್ನ 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ನನಗೆ ಹಣ ಕೊಟ್ಟಿದ್ದೀರಿ ಅಂತೇಳಿ ನಾನು ಜಿಲ್ಲಾ ಪಂಚಾಯತ್ ಸಿಇಒಗೆ ಅಪ್ಲೈ ಮಾಡಿ ಆ ಬಿಲ್ಡಿಂಗ್ ಡೆಮಾಲಿಷನ್ ಸಹ 36ಕ್ಕೆ ಆದೇಶ ಮಾಡಿದ್ದಾರೆ. ಒಂದು ಕಡೆ ಮಕ್ಕಳ ಶಾಲೆಯಲ್ಲಿ ಓದೋ ಹಾಗೂ ಇಲ್ಲ, ಡೆಮಾಲಿಷನ್ ಮಾಡೋ ಆಗಿಲ್ಲ, ಸರ್ಕಾರದಿಂದ ಅದಕ್ಕೆ ಬೇರೆ ಪರಿಹಾರ ಕೂಡ ಅವರು ಸೂಚನೆ ಮಾಡಲಿಲ್ಲ. ತದನಂತರ ಸಭಾಪತಿಗಳೇ 7/2/74ಕ್ಕೆ ಬಯಲುಸೀಮೆ ಮಂಡಿದಂಥ 40 ಲಕ್ಷ ಬಿಡುಗಡೆ ಆಗುತ್ತೆ. 3/3/23ಕ್ಕೆ ಟೆಂಡರ್ ಆಗುತ್ತೆ. ಟೆಂಡರ್ ಆಗಿ 82,75,000ಕ್ಕೆ ಅವರು ಬಿಲೋ ಹೋಗಿರ್ತಾರೆ, ಟೆಂಡರ್ ಆಗಿರ್ತಾರೆ. ಅವರು EMD ಅಮೌಂಟು ಕೂಡ 1,65,500 ರೂಪಾಯಿ EMD ಹಣನೂ ಸಹ ಕಟ್ಸ್ಕೊಳ್ತಾರೆ. ಈ EMD ಹಣ ಕಟ್ಟಿದ್ದಾದಮೇಲೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ PRDಯಿಂದ ಅದು ಟೆಂಡರು ಸಹ ಅಪ್ರೂವಲ್ ಆಗುತ್ತೆ. ಮತ್ತು 21/3/23ಕ್ಕೆ ಪರಿಶೀಲನಾ ಸಮಿತಿ ಸಭೆಯನ್ನು ಕೂಡ ಇದಿಟ್ಟು ಮಂಜೂರಾತಿನ ಕೊಟ್ಟಿರ್ತಾರೆ. ಆದರೆ ಈ ಸರ್ಕಾರ ಬಂದ ನಂತರ, ನಮ್ಮ ಸನ್ಮಾನ್ಯ ಈ ಮಂತ್ರಿ ಆದ ನಂತರ ಇಷ್ಟೆಲ್ಲ ನಡಾವಳಿಗಳಾಗಿದ್ದರೂ ಸಹ ನಮಗೆ ಇಲ್ಲಿವರೆಗೂ ಯಾವುದೇ ಸೂಚನೆಯನ್ನು ಕೊಟ್ಟಿರೋದಿಲ್ಲ. ಆ ಶಾಲೆಯಲ್ಲಿ ಓದುವಂಥ ಮಕ್ಕಳ ಪರಿಸ್ಥಿತಿ ಅತಂತ್ರ ಆಗಿದೆ. ತಮಗೂ ಸಹ ಈ ಒಂದು ಫೋಟೋಗಳನ್ನ ಕಳಿಸ್ಕೊಡ್ತೀನಿ ಸಭಾಪತಿಗಳು. ನೀವು ನೋಡಿ. ಅಲ್ಲ, ಇದರಲ್ಲಿ ಏನಾರ ಮಕ್ಕಳಿಗೆ ಮಕ್ಕಳು ನಿಮ್ಮ ನೆನಪಿಲ್ಲ, ನಾನು ಕರ್ಕೊಂಡು ಹೋಗಿದ್ದೀರಾ ಶಾಲೆ ನೋಡಕ್ಕೆ? ಹೌದು, ಶಾಲೆಗೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗಿದ್ದೀನಿ ನಾನು. ಅಟ್ಲೀಸ್ಟ್ ನಾವು ನಮ್ಮ ಇಲಾಖೆ ಮಂತ್ರಿಗಳವರು, ನಾನು ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯಿಂದ ರೆಪ್ರೆಸೆಂಟ್ ಮಾಡಿದವನು. ಕಳೆದ 15 ದಿವಸದಿಂದ ಸಭೆ ಕರೆದಿದ್ರು. ನನಗೆ ಅವತ್ತು ಆರೋಗ್ಯ ಸರಿ ಇಲ್ಲದೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಾನು ಅಡ್ಮಿಟ್ ಆದಾಗ ನಮ್ಮ ತಿಪ್ಪೇಸ್ವಾಮಿ ಅವರಿಗೆ ಮಾಹಿತಿ ಕೊಟ್ಟಿದ್ದೆ. ನನ್ನ ಪ್ರಶ್ನೆ ಇಷ್ಟೇ, ನಾನು ಜವಾಬ್ದಾರಿ ಇರುವಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯ. ಇಲ್ಲಿವರೆಗೂ ನಮಗೆ ಮಂತ್ರಿಗಳು ಅವರು 1 ವರ್ಷ 3 ತಿಂಗಳಾಗಿದೆ. ಇದ್ರ ಬಗ್ಗೆ ಒಂದಾರು ನಮಗೊಂದು ಪತ್ರ ಮುಖೇನ ಆಗಲಿ, ಇಲ್ಲ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಮಾಡೋದಾಗಲಿ, ಇಲ್ಲ ಮುಖ್ಯಮಂತ್ರಿ ಗಮನಕ್ಕೆ ತಂದು, ಇಲ್ಲ ಇಲಾಖೆ ನಮ್ದೇನು ವಿದ್ಯಾ ಇಲಾಖೆ ಇದೆ ಅವ್ರ ಕಡೆ ಆದರೂ ಇದನ್ನ ಹೇಳಿ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಲ್ವಾ? ಅದಕ್ಕೆ ಇವ್ರು ಹೇಳ್ತಾರೆ ಅದೆಲ್ಲ ಬೋಗಸ್. ಅಲ್ಲ, ಅದೆಲ್ಲ ಬೋಗಸ್ ಅಂತ ಇವ್ರು ಹೇಳ್ತಾರೆ. ಅದು ಬೋಗಸ್ಸೇ ಆಗಿದ್ರೆ ಆ ಸೆಕ್ರೆಟರಿ ಮೇಲೆ ಯಾಕೆ FIR ಮಾಡಲಿಲ್ಲ? ಅಲ್ಲ, FIR ಏನು ಕ್ರಮ? ಸಭಾಪತಿಗಳೇ, ನನ್ನ ಮತಕ್ಷೇತ್ರ ಬಯಲುಸೀಮೆ ಮತ್ತು ಮಲೆನಾಡು ಎರಡೂ ಬರ್ತದೆ. ಹಿಂಗಾಗಿ ನಮ್ಮ 50 ಲಕ್ಷ ನಮ್ಮ ಲಿಮಿಟ್ ಕೊಟ್ಟಾರ. ನಾ 50 ಲಕ್ಷದ ಕ್ರಿಯಾ ಯೋಜನೆ ಮಾಡಿ ಕೊಟ್ಟಿದ್ದೆ. ಇವತ್ತು ನನಗೆ 3 ಕಾಮಗಾರಿ, ಒಂದು ನೇಕಾರ್ ಕೊಲ್ಲಿನೊಳಗೆ ರಸ್ತೆ ಹಾಳಾಗಿತ್ತು, ಗದಗ ಬಿಟಿರೊಳಗೆ ಅಲ್ಲಿ ಕೊಟ್ಟಿದ್ದೆ. ಇನ್ನೊಂದು ಸೊರಟೂರು ಗ್ರಾಮದೊಳಗೆ ಅಲ್ಲಿ ಪಾಪ ಹಳ್ಳಿ ಜನಕ್ಕೆ ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಸರ್ಕಾರ ಬಸ್ ಸ್ಟ್ಯಾಂಡ್ ಮಾಡಿಲ್ಲ, ನಾ ಅದಕ್ಕೆ ಕೊಟ್ಟಿದ್ದೆ. ಇನ್ನೊಂದು ಅದು SC/ST ಕಾಲನಿ ಒಳಗೆ ಒಂದು ಸಮುದಾಯ 3 ಕೊಟ್ಟಿದ್ವಿ. ಅವರು ಸೆಕ್ರೆಟ್ರಿ 3ಕ್ಕೂ ಆರ್ಡರ್ ಕೊಟ್ಟಾನ, ಕಾಮಗಾರಿ ಚಲೋ ಮಾಡಂತ. ಈ ಕಾಮಗಾರಿ ಮುಗಿದದ, ನೀವು ಹೇಳ್ತೀರಿ ಹಣ ಕೊಡೋಕ್ಕಾಗೋದಿಲ್ಲ ಅಂತ. ಮತ್ತು ನಾವೇನು ಮಾಡೋಣ ಸರ್? ವರ್ಕ್ ಆರ್ಡರ್ ಕೊಟ್ಟರು, ತಪ್ಪು ಮಾಡಿದ್ರೆ ನಿಮ್ಮ ಸೆಕ್ರೆಟ್ರಿ, ನಮ್ದೇನು ತಪ್ಪದ? ನಮಗೆ ಅವಮಾನ ಅಲ್ಲ. ನಾನೇ ಹೋಗಿ ಭೂಮಿ ಪೂಜೆ ಮಾಡೀನಿ. ಗದಗ ಬೆಟಗಿರೊಳಗೆ ನಾನು ಹೋದ್ರೆ ಕೇಳ್ತಾರೆ, ಭೂಮಿ ಪೂಜೆ ಮಾಡಿರಿ ಸಂಘನವ್ರವ್ರು, ನೀವೇನು ಕೆಲಸ ಮಾಡಲಿಲ್ಲ ಅಂತ. ಅದನ್ನು ಮಂಜೂರು ಮಾಡಿಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಕಂಪ್ಲೀಟ್ ಆಗ್ಯದ, ಆ ಬಸ್ ಸ್ಟ್ಯಾಂಡ್ ಹಣ ಇಲ್ಲ. SC/ST ಕಾಲನಿ ಒಳಗೆ ನಾನು ಸಮುದಾಯ ಅವ್ರಿಗೆ ಕೊಟ್ಟಿನಿ, ಅಲ್ಲಿನೂ ಕೆಲಸ ಮಾಡ್ಯಾರ. 3 ಕಾಮಗಾರಿ ಮುಗಿದವು. ಇಂಥವಕ್ಕೆ ಏನು ಮಾಡ್ತೀರಿ ನೀವು? ನೀವೇ ಮೆಂಬರ್ ಇದ್ಕೊಂಡು ನೀವು ಭೂಮಿ ಪೂಜೆ ಮಾಡಿದ್ರೆ ನೀವು ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ಅವಮಾನ ಆಗ್ತದೆ? ದಯವಿಟ್ಟು ಹೇಳಿ ಅವ್ರ ನಮ್ಗೆ ಅವ್ರ ಮ್ಯಾಗ ಆಕ್ಷನ್ ಸರ್ಕಾರದ ಮ್ಯಾಗ ನೀವೇನು ತೊಗೊಂತೀರಿ ತಗೊಳ್ರಿ. ಆದ್ರೆ ನಮಗೆ ಯಾವ ವರ್ಕ್ ಆರ್ಡರ್ ಕೊಟ್ಟಿರಿ ಆ ಕಾಮಗಾರಿ ಮುಗಿದವು. ನೀವು ಕಂಪಲ್ಸರಿಯಾಗಿ ಹಣ ಬಿಡುಗಡೆ ಮಾಡಬೇಕು. ನಮಗೆ ಆಗುದಿಲ್ಲ ಅಂದ್ರೆ ಹೆಂಗ್ ಸರ್? ಅದು ತಪ್ಪಾಗ್ತದೆ. ಅದು ನೀವು ಆಕ್ಷನ್ ತಗೊಳೋದು ಮಾಡೋದು ಡಿಫರೆಂಟ್ ಇಶ್ಯೂ. ಅದು ಯಾವ ವರ್ಕ್ ಆರ್ಡರ್ ಕೊಟ್ಟಾರ ಅವ್ನು ರೆಟಿಫೈ ಮಾಡ್ರಿ, ನೀವು ಡ್ಯೂಟಿ ಅದು. ಪ್ಲೀಸ್ ಡೂ ಇಟ್. ವರ್ಕ್ ಮುಗಿದ ಸರ್. ಆಯ್ತು. ಸನ್ಮಾನ್ಯ ಸಭಾಪತಿಗಳೇ, ಇಬ್ಬರು ಕೂಡ ಅಲ್ಲೇ ಇರ್ತೀರಿ, ಮಾಡಿಸುವಾಗಲ್ಲ. ಇಬ್ಬರು ಕೂಡ ಅಲ್ಲೇ ಇರ್ತೀರಲ್ಲ ಮಿನಿಸ್ಟರ್, ನೀವು ಕೂಡ. ಅದಕ್ಕೆ ಈಗಲೂ ಅದನ್ನೇ ಮಾತಾಡ್ಕೊಂಡ್ ಬಂದೆ ಸಭಾಪತಿ. ನಂದು ಇವತ್ತು ಅದೇ ಕ್ವಶನ್ ಅನ್ಸ್ಟಾರ್ಟ್ ಆಗಿತ್ತು ಸಭಾಪತಿಗಳೇ. ಅದಕ್ಕೆ ಏನು ಮಾನ್ಯ ಸಭಾಪತಿಗಳೇ, ಅಲ್ಲ, ಒಂದು ಸದನದ ಮೂಲಕ ಮಾನ್ಯ ಸಚಿವರಿಗೆ ಸರ್ಕಾರಕ್ಕೆ ಗಮನಕ್ಕೆ ತರಂತದ್ದು ಏನು ಅಂತಂದ್ರೆ, ಇದೇನು ಈ ಹೆಚ್ಚುವರಿ ಕಾಮಗಾರಿಗಳಿಗೆ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ. ಅವರು ಅಧಿಕಾರಿಗಳು ಮಾಡಿರುವಂತ ಅದು ಮಹಾ ದೊಡ್ಡ ಪ್ರಮಾದ. ಅದು ಅಲ್ಲಿಯ ಕಾರ್ಯದರ್ಶಿ ಹೆಚ್ಚುವರಿ ಫಂಡ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಅವನೇ ಎಲ್ಲರ ಹತ್ರ ಫೋನ್ ಮಾಡಿ ಲೆಟರ್ ತರಿಸ್ಕೊಂಡು ಕಾಮಗಾರಿಗೆ ಅಂತ
ಚಾಲನೆ ಕೊಟ್ಬಿಟ್ಟು ಈಗ ಏನಾಗ್ಬಿಟ್ಟಿದೆ, ಶಾಸಕರ ಅನುದಾನದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಂದು ನನ್ನ ಅವಧಿ ಇನ್ನ 3.5 ವರ್ಷ ಇದೆ. ಈಗ ಮೊನ್ನೆ ಮಂಡಳಿ ಸಭೆಯಲ್ಲಿ ನಿರ್ಣಯ ಆಗಿರೋ ಪ್ರಕಾರ ನನಗೆ ಇನ್ನು 3.5 ವರ್ಷ 1 ರೂಪಾಯಿನೂ ಸಿಗೋದಿಲ್ಲ ಅದರಲ್ಲಿ. ಯಾಕೆಂದ್ರೆ ಹಿಂದೆ ಆಗಿರೋ ವರ್ಕಿಗೆ ಅಡ್ಜಸ್ಟ್, ನಾನು 1 ಕೋಟಿ ಮೇಲೆ ನಾನು ಪತ್ರನೇ ಕೊಟ್ಟಿಲ್ಲ ಯಾವುದಕ್ಕೂ. ಆದ್ರೆ ಹೇಳ್ತಾ ಇರೋದು ಏನು ಅಂತಂದ್ರೆ, ಹೆಚ್ಚುವರಿಯಾಗಿ ಎಲ್ಲ ವರ್ಕ್ ಆಗ್ಬಿಟ್ಟಿದೆ, ಹಾಗಾಗಿ ಸರ್ಕಾರ ಏನೀಗ ಕೊಡ್ತಾ ಇದೆ ಹಣನ ಹಳೇದಕ್ಕೆ ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತ. ಇದು ತಪ್ಪು ಮಾನ್ಯ ಸಭಾಪತಿಗಳು. ಯಾಕಂದ್ರೆ ಇದು ಯಾರೋ ಒಬ್ಬ ಅಧಿಕಾರಿ ಮಾಡಿರೋಂಥದ್ದು. ಮತ್ತೆ ನಾನು ಇದಕ್ಕೆ ನಾನು ಪ್ರಶ್ನೆಯಲ್ಲಿ ಕೇಳಿರೋ ಅಂತ ಸ್ಪಷ್ಟವಾಗಿ ಕೇಳಿದ್ದೀನಿ, ಆ ಅಧಿಕಾರಿ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಾ ಅಂತ. ಇದು ಮಾತೃ